ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆದ್ದು ನೀರು ಕುಡಿತಾ ನನ್ನ ದಿನನ ಕೇಕ್ ಸ್ಟಾರ್ಟ್ ಮಾಡಿದ್ದಾಯಿತು. ಸಿಲಿಂಡರ್ ಬೇರೆ ಖಾಲಿ ಆಗೋಗ್ಬಿಟ್ಟಿತ್ತು. ಬುಕ್ ಮಾಡಿ ಇಮ್ಮಿಡಿಯೇಟ್ಲಿ ಒಂದು 5 ಅವರ್ಸ್ಗೆಲ್ಲ ತಂದುಕೊಟ್ಬಿಟ್ಟು ಹೊರಟೋದ್ರು. ಅದಾದಮೇಲೆ ನಾನು ಕೂಡ ಎಕ್ಸಸೈಸ್ ಎಲ್ಲ ಮಾಡಿ ಮುಗಿಸಿದಾಯಿತು. ನನ್ನ ಫ್ರೆಂಡು ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಈ ಒಂದು ಪ್ಲ್ಯಾಂಟನ್ನು ಕಳಿಸ್ಕೊಟ್ಟಿದ್ರು, ಲಿಲ್ಲಿ ಪ್ಲ್ಯಾಂಟು. ಸಿಕ್ಕಾಬಟ್ಟೆ ಖುಷಿ ಆಯ್ತು ನೋಡಿ. ಊಟಕ್ಕೆ ಅಂತ ಬಂದು ಬೇಳೆ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದಾಯಿತು. ಸ್ವಲ್ಪ ಟ್ಯಾನ್ ಆಗಿರೋ ಕಾರಣ ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡಿಕೊಂಡು 2 ಮಿನಿಟ್ಸ್ ಮಸಾಜ್ ಮಾಡಿ ಹಾಗೆ ನನ್ನ ಕೆಲಸನ ಕೂಡ ಹಂಗೆ ಮಾಡ್ಕೊತೀನಿ ಗ್ಯಾಪಲ್ಲಿ. ಸೊ ಒಂದು ಹಾಫ್ ಆನ್ ಅವರ್ ಆ ಥರ ಬಿಡ್ತೀನಿ ಫೇಸ್ ಮೇಲೆ. ಅದನ್ನು ಪಾತ್ರೆ ಎಲ್ಲ ತೊಳೆದು ಹಾಕಿದ್ದಾಯಿತು. ಆ್ಯಂಡ್ ವಾಷಿಂಗ್ ಮಿಷಿನ್ ಸ್ವಲ್ಪ ಬಟ್ಟೆ ಹಾಕಬೇಕಾಗಿತ್ತು. ಸೊ ಅದನ್ನೆಲ್ಲ ಹಾಕಿ ವಾಶ್ ಮಾಡಿ ಒಣ ಹಾಕಿದ್ದಾಯಿತು. ಅದಾದಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ, ಯಾಕಂದ್ರೆ ತುಂಬ ಒಂಥರ ಗಲೀಜಾಗಿ ಕಾಣಿಸ್ತಾಯಿತ್ತು. ಅಲ್ಲಲ್ಲಿ ಕಾಫಿ ಟೀ ಎಲ್ಲ ಚೆಲ್ಲಿದ್ದವಾಗ ಅವಾಗ ನನ್ನ ಹೇರ್ ಹೆಂಗೆ ಗ್ರೋತ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಇವತ್ತು ಕೂದಲು ಎಲ್ಲ ನೀಟಾಗಿ ಬಾಚಿ ಚೆಕ್ ಮಾಡಿದೆ. ಸಖತ್ತಾಗಿ ಗ್ರೋತ್ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಈವ್ನಿಂಗ್ ಆಯಿತು ಅಂತೇಳಿ ಸ್ನ್ಯಾಕ್ಸ್ಗೆ ಅಂತ ಬಂದು ವಡಾಪಾವ್ ಮತ್ತು ಟೀನ ತರಿಸ್ಕೊಂಡು ತಿಂದಿದ್ದಾಯಿತು. ಆ್ಯಂಡ್ ಊಟಕ್ಕೆ ಬಂದು ಮನೇಲೇ ದೋಸೆ ಮತ್ತು ಸಾಂಬಾರು ಮಧ್ಯಾಹ್ನ ಮಿಕ್ಕಿತ್ತಲ್ಲ ಅದ್ರ ಜೊತೆ ತಿನ್ಕೊಂಡಿದ್ದಾಯಿತು. ಅದಾದಮೇಲೆ ಶೀಟ್ ಮಾಸ್ಕ್ ಕಾಣಿಸ್ತು. ಓಕೆ, ಇದನ್ನ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕಿ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಟು ಲಾಸ್ಟಲ್ಲಿ ಐಸ್ ಕ್ರೀಮ್ ತರಿಸಿದ್ದೆ. ಸೊ ಅದನ್ನು ತಿಂದು ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ,